ಇನ್ನು ಮುಂದೆ ಭಾರತದಲ್ಲಿ ಬಂಗಾರ ಬಲು ದುಬಾರಿ, ಖರೀದಿ ಮಾಡೋರಿಗೆ ಕಷ್ಟ. ಭಾರತದಲ್ಲಿ 1 ಗ್ರಾಮ್ ಚಿನ್ನವೂ ದುಬಾರಿ, ಅಂದರೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ. ಕಾರಣ ಅಮೆರಿಕ ಖಜಾನೆಯಲ್ಲಿನ ಚಿನ್ನದ ಮಾರುಕಟ್ಟೆ ಮೌಲ್ಯ ಇದೇ ಮೊದಲ ಬಾರಿಗೆ $1 ಟ್ರಿಲಿಯನ್ ಗಡಿ ದಾಟಿದೆ. ಇದರಿಂದ ಜಾಗತಿಕ ಚಿನ್ನದ ಮಾರುಕಟ್ಟೆಯಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಭಾರತೀಯ ರೂಪಾಯಿಯಲ್ಲಿ ಈ ಮೌಲ್ಯ 88 ಲಕ್ಷ ಕೋಟಿ ರು ಆಗುತ್ತದೆ. ಈ ಬೆಳವಣಿಗೆ ಭಾರತದಾದ್ಯಂತ ದೊಡ್ಡ ಚಿನ್ನದ ಬಳಕೆದಾರ ದೇಶದ ಮೇಲೆ ನೇರವಾಗಿ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಅಮೆರಿಕ ಸರ್ಕಾರದ ವರದಿಯ ಪ್ರಕಾರ ಅವರು ಹೊಂದಿರತಕ್ಕಂಥ ಚಿನ್ನದ ಅಧಿಕೃತ ಮೌಲ್ಯವು ಕೇವಲ $11 ಬಿಲಿಯನ್. ಆದರೆ ಮಾರುಕಟ್ಟೆಯಲ್ಲಿ ಅದೇ ಚಿನ್ನಕ್ಕೆ ಈಗ $1 ಟ್ರಿಲಿಯನ್ ಮೌಲ್ಯ ಸಿಕ್ಕಿದೆ. ಅಂದರೆ ಖಜಾನೆಯಲ್ಲಿನ ಚಿನ್ನದ ಮೌಲ್ಯ ಈಗ ಸರಿಸುಮಾರು 90 ಪಟ್ಟು ಹೆಚ್ಚಾಗಿದೆ. ಇದು ಚಿನ್ನದ ಮೇಲಿನ ಹೂಡಿಕೆಗೆ ಜಾಗತಿಕ ಮಟ್ಟದಲ್ಲಿ ಉಂಟಾಗಿರುವ ಭಾರೀ ಒತ್ತಡವನ್ನು ಪ್ರತಿಬಿಂಬಿಸುತ್ತಿದೆ. ಅಮೆರಿಕ ಖಜಾನೆಯ ಚಿನ್ನದ ಮೊತ್ತ $1 ಟ್ರಿಲಿಯನ್ ದಾಟಿದರೆ ಭಾರತದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಭಾರತ ಚಿನ್ನವನ್ನು ಬಹುಮಟ್ಟಿಗೆ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ರಾಷ್ಟ್ರ. ಚಿನ್ನದ ಮೌಲ್ಯ ಎಷ್ಟು ಏರಿದರೂ ಭಾರತೀಯರು ಅದರ ಖರೀದಿಯಲ್ಲಿ ಹಿಂದೆ ಬೀಳೋದಿಲ್ಲ. ಹಬ್ಬಗಳು, ವಿಶೇಷವಾಗಿ ದಸರಾ, ದೀಪಾವಳಿ, ಮದುವೆ ಖರೀದಿಗೆ ಅತ್ಯುತ್ತಮ ಕಾಲ. ಇದರಿಂದಾಗಿ ಬೇಡಿಕೆ ಹೆಚ್ಚುತ್ತಲೇ ಹೋಗುತ್ತೆ. ಆದರೆ ಅಮೆರಿಕದ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏರಿದರೆ ಅದನ್ನು ಭಾರತ ಆಮದು ಮಾಡುವಾಗ GST, ಕಸ್ಟಮ್ಸ್ ಡ್ಯೂಟಿ, ತುರ್ತು ಶುಲ್ಕ ಸೇರಿ ಖರ್ಚು ಹೆಚ್ಚಾಗುತ್ತೆ. ಇದರ ನೇರ ಪರಿಣಾಮ ಭಾರತದಲ್ಲಿಯೂ ಚಿನ್ನದ ದರಗಳು ಗಗನಕ್ಕೇರುತ್ತವೆ. ಉದಾಹರಣೆಗೆ ಸೆಪ್ಟೆಂಬರ್ 30 ಲೆಕ್ಕಾಚಾರದ ಪ್ರಕಾರ 1 ಔನ್ಸ್ ಚಿನ್ನಕ್ಕೆ ಅಮೆರಿಕಾದಲ್ಲಿ $3,824 ಆಗಿದೆ. 1 ಔನ್ಸ್ ಅಂದರೆ ಭಾರತದಲ್ಲಿ 31 ಗ್ರಾಮ್ ಸಮ. 1 ಔನ್ಸ್ಗೆ ಅಲ್ಲೀಗ $3,39,747 ಆಗಿದೆ. 10 ಗ್ರಾಮ್ ಚಿನ್ನದ ಬೆಲೆ $1,13,249. GST ಮತ್ತು ಸ್ಥಳೀಯ ಶುಲ್ಕಗಳನ್ನು ಸೇರಿಸಿ ಸೆಪ್ಟೆಂಬರ್ 30 ಹೊತ್ತಿಗೆ ಭಾರತೀಯ ಮಾರುಕಟ್ಟೆಯಲ್ಲಿ 10 ಗ್ರಾಮ್ ಚಿನ್ನದ ದರ $1,18,310 ತಲುಪಿದೆ. ಪ್ರತಿ ಗ್ರಾಮ್ ಚಿನ್ನದ ದರ $11,831 ಆಗಿದೆ. ಇದು ಸಾಮಾನ್ಯ ಮಧ್ಯಮ ವರ್ಗದ ಚಿನ್ನ ಖರೀದಿಗೆ ದೊಡ್ಡ ತಡೆಗೋಡೆಯಾಗಲಿದೆ. ಚಿನ್ನ ನನ್ನ ತಿಳುವಳಿಕೆ ಪಟ್ಟ ಆಗ ನಾನು ಚಿಕ್ಕವನಿದ್ದಾಗ, ಈಗ 38 ವರ್ಷ, ನನಗೆ $500 ಗ್ರಾಮ್ ಚಿನ್ನ ಇತ್ತು. $500 $11,000 ಬಂದು ನಿಂತೈತೆ. ಟೈಮ್ ಇನ್ನೂ ಏರಿಕೆ ಆಗ್ತಾ ಹೋಗುತ್ತೆ. ಯಾರು ಬೆಲೆ ಏರಿಕೆ ಆಯಿತು ಅಂದ ತಕ್ಷಣ ತಗೊಳ್ಳೋದು ಯಾರೂ ನಿಲ್ಲಿಸಲ್ಲ. ಯಾಕಂದರೆ ಚಿನ್ನದ ಮೇಲಿನ ವ್ಯಾಮೋಹ ಕೆಲವರು ಹೂಡಿಕೆಯಾಗಿ ಇದು ಮಾಡ್ತಿದ್ದಾರೆ. ಸೊ ಹಾಗಾಗಿ ಅದು ಸಹಜ ನಡೀತಾ ಇರುತ್ತೆ ಪ್ರಕ್ರಿಯೆ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.